ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಮಾಡಿದವರಿಗೆ ಮುಂದೆ ಇನ್ನಷ್ಟು ಗ್ರಹಚಾರ ಕೆಡೋ ಪರಿಸ್ಥಿತಿ ನಿರ್ಮಾಣ ಆಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಷಡ್ಯಂತರಿಗಳ ಬಂಧನ ಆಗೋದು ಬಹುತೇಕ ಫಿಕ್ಸ್ ಅನ್ನೋ ರೀತಿಯ ಲಕ್ಷಣಗಳು ಗೋಚರಿಸ್ತಾ ಇದೆ. ಬುರ್ಡೆ ಗ್ಯಾಂಗಿಗೆ ಇದೀಗ ನಡುಕ ಶುರುವಾಗಿದೆ. ಬುರ್ಡೆ ಗ್ಯಾಂಗ್ನ ಬಂಧನ ಬಹುತೇಕ ಫಿಕ್ಸ್. ಇದೇ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ದಾರೆ ಎಸ್ಐಟಿ ಮುಖ್ಯಸ್ಥರು ಹಾಗೆ ಗೃಹ ಸಚಿವರು. ಸಾಹೇಬ್ರು ಒಳಗಡೆ ಇದಾರ್ರಿ, ಅವ್ರು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಒಳಗಡೆ ಇದಾರೆ ಸಾಹೇಬ್ರು. ಸಾಹೇಬ್ರು ಒಳಗಡೆ ಇದಾರ್ರಿ, ಅವ್ರು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಒಳಗಡೆ ಇದಾರೆ ಸಾಹೇಬ್ರು. ಸಾಹೇಬ್ರು ಒಳಗಡೆ ಇದಾರ್ರಿ, ಅವ್ರು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಒಳಗಡೆ ಇದಾರೆ ಸಾಹೇಬ್ರು. ಸಾಹೇಬ್ರು ಒಳಗಡೆ ಇದಾರ್ರಿ, ಅವ್ರು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಒಳಗಡೆ ಇದಾರೆ ಸಾಹೇಬ್ರು. ಸಾಹೇಬ್ರು ಒಳಗಡೆ ಇದಾರ್ರಿ, ಅವ್ರು ಮಾತಾಡ್ತಾರಪ್ಪ. ನೀವು ಮಾತಾಡಿ. ಸದ್ಯದಲ್ಲೇ ಆಗುತ್ತಾ ಬುರ್ಡೆ ಗ್ಯಾಂಗ್ನ ಬಂಧನ? ರಿಪಬ್ಲಿಕ್ ಕನ್ನಡದಲ್ಲಿ ಡಿಜಿಐಜಿಪಿ ಸಲೀಂ ಎಕ್ಸ್ಕ್ಲೂಸಿವ್ ಹೇಳಿಕೆ. ಎಲ್ಲದಕ್ಕೂ ಗೃಹ ಸಚಿವರು ಉತ್ತರವನ್ನ ನೀಡುತ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಜಿಐಜಿಪಿ ಸಲೀಂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಳಗಡೆ ಇದಾರೆ ಸಾಹೇಬ್ರು. ಸಾಹೇಬ್ರು ಒಳಗಡೆ ಇದಾರ್ರಿ, ಅವ್ರು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಒಳಗಡೆ ಇದಾರೆ ಸಾಹೇಬ್ರು. ಸಾಹೇಬ್ರು ಒಳಗಡೆ ಇದಾರ್ರಿ, ಅವ್ರು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ, ಈ ಮಹತ್ವದ ಮಾತುಕತೆ, ಅದರಲ್ಲೂ ಎಸ್ಐಟಿ ಮುಖ್ಯಸ್ಥರು ಹಾಗೆ ಗೃಹ ಸಚಿವರ ನಡುವಿನ ಮಾತುಕತೆ ಆದ ನಂತರದಲ್ಲಿ ಬಹುಶಃ ಅತಿ ಶೀಘ್ರದಲ್ಲಿ ಆಕ್ಷನ್ ಮೋಡ್ಗೆ ಎಸ್ಐಟಿ ಇಳಿಬಹುದು ಅನ್ನೋ ನಿರೀಕ್ಷೆಗಳು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಏನು ಧರ್ಮಸ್ಥಳ ಕೇಸ್ನ ಎಸ್ಐಟಿ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗುವಂತಹ ಲಕ್ಷಣಗಳು ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನೂ ವರದಿ ಅಂತಿಮವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿಲ್ಲ. ಅದು ಸಿಎಂ ನೇತೃತ್ವದಲ್ಲಿ ಗೃಹ ಸಚಿವರು ಉಪಸ್ಥಿತಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ವರದಿಯನ್ನು ಕೊಡೋಕೆ ತಯಾರಿಗಳು ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಗೃಹ ಸಚಿವರನ್ನ ಎಸ್ಐಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೊಹಂತಿ ಇರಬಹುದು ಮತ್ತು ಡಿಜಿಎಸ್ಐಎಂ ಅವರು ಇರಬಹುದು, ಅವರು ಭೇಟಿಯಾಗಿ ಒಂದು ಮಾಹಿತಿನ ಹಂಚಿಕೊಂಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಮುಂದಿನ ಕ್ರಮಗಳು ಏನಾಗಬೇಕು ಅನ್ನುವಂಥದ್ದು ಮತ್ತು ವರದಿಯನ್ನ ಕೊಡೋಕೆ ಯಾವತ್ತು ಯಾವ ಸಮಯವನ್ನ ನಿಗದಿ ಮಾಡೋದು ಅನ್ನೋ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಇನ್ನೊಂದು ಬಹಳ ಪ್ರಮುಖವಾಗಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ಮೇಲೆ ಯಾವ ರೀತಿಯಾದಂತಹ ಕ್ರಮಗಳಾಗಬೇಕು ಮತ್ತು ರಾಜ್ಯದಲ್ಲಿ ಈ ಒಂದು ವರದಿ ಬಂದ ನಂತರ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಡುವಂತ ಸಾಧ್ಯತೆಗಳಿದ್ದಾವೆ, ಗಲಾಟೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಧಾರ್ಮಿಕ ಕೇಂದ್ರವಾದಂತಹ ಧರ್ಮಸ್ಥಳದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಭಕ್ತರು ಸೇರಿದಂತೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಹೀಗಾಗಿ ವರದಿ ಸಿದ್ಧವಾಗಿದೆ, ಅದು ಯಾರೆಲ್ಲ ದೋಷಿಗಳಿದ್ದಾರೆ, ಅವ್ರು ಯಾರ್ಯಾರು ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ಎಸ್ಐಟಿ ಕಲೆ ಹಾಕಿದೆ ಮತ್ತು ಅವರಿಗೆ ಪೂರಕವಾದಂತಹ ಸಾಕ್ಷ್ಯಗಳನ್ನು ಕಲೆ ಹಾಕಿದೆ. ಹೀಗಾಗಿ ಈ ವರದಿ ಬಂದ ನಂತರ ಅದು ಸಾರ್ವಜನಿಕ ಡೊಮೇನ್ಗೆ ಬರುತ್ತೆ ಮತ್ತು ವಿಧಾನಸಭೆ ಅಧಿವೇಶನ ನಡೀತಾ ಇರೋದ್ರಿಂದ ಸಹಜವಾಗಿ ವಿಧಾನಸಭೆಯಲ್ಲೂ ಕೂಡ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆಗಳು ಆಗ್ತವೆ. ಆ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳು ಆಚೆ ಬಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು ಅಥವಾ ಅದನ್ನ ಮುಂದೆ ರೀತಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಗೃಹ ಸಚಿವರು ಮತ್ತು ಸಲೀಂ ಅವರು ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತು ಪ್ರಣಬ್ ಮೊಹಂತಿ ಅವರು ಇದ್ರು, ಅವರು ವರದಿಯ ಸಲ್ಲಿಕೆಗೆ ಒಂದು ಸಮಯವನ್ನ ನಿಗದಿ ಮಾಡುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನು ಮಾಡಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಅಂತಿಮ ಹಂತಕ್ಕೆ ಬಂದಿರತಕ್ಕಂಥದ್ದು. ಎಸ್ಐಟಿ ವರದಿ ಕೊಡೋಕೆ ಈಗಾಗಲೇ ಸಿದ್ಧವಾಗಿದೆ. ಎಸ್ಐಟಿ ವರದಿಯನ್ನ ಈಗ ಈ ಸದನದ ಮಧ್ಯೆ ತೆಗೆದುಕೊಳ್ತಾ ರಾಜ್ಯ ಸರ್ಕಾರ ಅಥವಾ ಸದನ ಮುಗಿದ ಮೇಲೆ ತೆಗೆದುಕೊಳ್ತಾ ಅನ್ನುವಂಥದ್ದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸದನ ನಡೆಯುವ ಸಂದರ್ಭದಲ್ಲಿ ಈ ಒಂದು ವರದಿ ಸಲ್ಲಿಕೆ ಇದ್ರೆ ಸಹಜವಾಗಿ ಸದನದಲ್ಲಿ ಚರ್ಚೆ ಆಗುತ್ತೆ. ಬೇರೆ ರೂಪದ ಮತ್ತು ಬೇರೆ ದಿಕ್ಕಿಗೆ ಸದನವನ್ನು ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳಿರೋದ್ರಿಂದ ಸದನದ ನಡೆಯುವಂತ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆ ತೀರಾ ಕಡಿಮೆ ಇದ್ರೂ ಕೂಡ ಒಂದು ವೇಳೆ ಒತ್ತಡಗಳು ವಿರೋಧ ಪಕ್ಷಗಳಿಂದ ಕೂಡ ಬಂದಾಗ ಸಹಜವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು. ಆದ್ರಿಂದ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವಿಧಾನಸಭೆಗೆ ಬಂದಿದ್ದಾರೆ ಮತ್ತು ಪರಮೇಶ್ವರ್ ಅವರು ಕೂಡ ಅವರ ಭೇಟಿಗೆ ತೆರಳಿರ್ತಕ್ಕಂಥದ್ದು. ಆ ನಂತರ ಅವರಿಬ್ಬರು ಕೂಡ ಮಾತನಾಡಿ ಆ ಒಂದು ವಿಚಾರವನ್ನು ಚರ್ಚೆ ಮಾಡಿದ ಬಳಿಕ ಯಾವಾಗ ವರದಿಯ ಅಂತಿಮ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಒಂದು ನಿರ್ಧಾರ ಆಗಲಿದೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಧರ್ಮಸ್ಥಳದ
ಹೊರಗಡೆ ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಹೊರಗಡೆ ಸಾಹೇಬ್ರು. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಮಾಡಿದವರಿಗೆ ಮುಂದೆ ಇನ್ನಷ್ಟು ಗ್ರಹಚಾರ ಕೆಡೋ ಪರಿಸ್ಥಿತಿ ನಿರ್ಮಾಣ ಆಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಷಡ್ಯಂತರಿಗಳ ಬಂಧನ ಆಗೋದು ಬಹುತೇಕ ಫಿಕ್ಸ್ ಅನ್ನೋ ರೀತಿಯ ಲಕ್ಷಣಗಳು ಗೋಚರಿಸ್ತಾ ಇದೆ. ಬುರ್ಡೆ ಗ್ಯಾಂಗಿಗೆ ಇದೀಗ ನಡುಕ ಶುರುವಾಗಿದೆ. ಬುರ್ಡೆ ಗ್ಯಾಂಗ್ನ ಬಂಧನ ಬಹುತೇಕ ಫಿಕ್ಸ್. ಇದೇ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ದಾರೆ ಎಸ್ಐಟಿ ಮುಖ್ಯಸ್ಥರು ಹಾಗೆ ಗೃಹ ಸಚಿವರು. ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಹೊರಗಡೆ ಸಾಹೇಬ್ರು. ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಹೊರಗಡೆ ಸಾಹೇಬ್ರು. ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಹೊರಗಡೆ ಸಾಹೇಬ್ರು. ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಹೊರಗಡೆ ಸಾಹೇಬ್ರು. ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ. ನೀವು ಮಾತಾಡಿ. ಸದ್ಯದಲ್ಲೇ ಆಗುತ್ತಾ ಬುರ್ಡೆ ಗ್ಯಾಂಗ್ನ ಬಂಧನ? ರಿಪಬ್ಲಿಕ್ ಕನ್ನಡದಲ್ಲಿ ಡಿಜಿಐಜಿಪಿ ಸಲೀಂ ಎಕ್ಸ್ಕ್ಲೂಸಿವ್ ಹೇಳಿಕೆ. ಎಲ್ಲದಕ್ಕೂ ಗೃಹ ಸಚಿವರು ಉತ್ತರವನ್ನ ನೀಡುತ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಜಿಐಜಿಪಿ ಸಲೀಂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೊರಗಡೆ ಸಾಹೇಬ್ರು. ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಹೊರಗಡೆ ಸಾಹೇಬ್ರು. ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ. ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ, ಈ ಮಹತ್ವದ ಮಾತುಕತೆ, ಅದರಲ್ಲೂ ಎಸ್ಐಟಿ ಮುಖ್ಯಸ್ಥರು ಹಾಗೆ ಗೃಹ ಸಚಿವರ ನಡುವಿನ ಮಾತುಕತೆ ಆದ ನಂತರದಲ್ಲಿ ಬಹುಶಃ ಅತಿ ಶೀಘ್ರದಲ್ಲಿ ಆಕ್ಷನ್ ಮೋಡ್ಗೆ ಎಸ್ಐಟಿ ಇಳಿಬಹುದು ಅನ್ನೋ ನಿರೀಕ್ಷೆಗಳು. ಡೀಟೇಲ್ಸ್ ಹಂಚಿಕೊಳ್ಳುವುದಾದ್ರೆ ಖಂಡಿತ ಸ್ಮಿತಾ, ಏನು ಧರ್ಮಸ್ಥಳ ಕೇಸ್ನ ಎಸ್ಐಟಿ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗುವಂತಹ ಲಕ್ಷಣಗಳು ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನೂ ವರದಿ ಅಂತಿಮವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿಲ್ಲ. ಅದು ಸಿಎಂ ನೇತೃತ್ವದಲ್ಲಿ ಗೃಹ ಸಚಿವರು ಉಪಸ್ಥಿತಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ವರದಿಯನ್ನು ಕೊಡೋಕೆ ತಯಾರಿಗಳು ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಗೃಹ ಸಚಿವರನ್ನ ಎಸ್ಐಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೊಹಂತಿ ಇರಬಹುದು ಮತ್ತು ಡಿಜಿ ಸಲೀಂ ಅವರು ಇರಬಹುದು, ಅವರು ಭೇಟಿಯಾಗಿ ಒಂದು ಮಾಹಿತಿನ ಹಂಚಿಕೊಂಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಮುಂದಿನ ಕ್ರಮಗಳು ಏನಾಗಬೇಕು ಅನ್ನುವಂಥದ್ದು ಮತ್ತು ವರದಿಯನ್ನ ಕೊಡೋಕೆ ಯಾವತ್ತು ಯಾವ ಸಮಯವನ್ನ ನಿಗದಿ ಮಾಡೋದು ಅನ್ನೋ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಇನ್ನೊಂದು ಬಹಳ ಪ್ರಮುಖವಾಗಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ಮೇಲೆ ಯಾವ ರೀತಿಯಾದಂತಹ ಕ್ರಮಗಳಾಗಬೇಕು ಮತ್ತು ರಾಜ್ಯದಲ್ಲಿ ಈ ಒಂದು ವರದಿ ಬಂದ ನಂತರ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಡುವಂತ ಸಾಧ್ಯತೆಗಳಿದ್ದಾವೆ, ಗಲಾಟೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಧಾರ್ಮಿಕ ಕೇಂದ್ರವಾದಂತಹ ಧರ್ಮಸ್ಥಳದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಭಕ್ತರು ಸೇರಿದಂತೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಹೀಗಾಗಿ ವರದಿ ಸಿದ್ಧವಾಗಿದೆ, ಅದು ಯಾರೆಲ್ಲ ದೋಷಿಗಳಿದ್ದಾರೆ, ಅವ್ರು ಯಾರ್ಯಾರು ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ಎಸ್ಐಟಿ ಕಲೆ ಹಾಕಿದೆ ಮತ್ತು ಅವರಿಗೆ ಪೂರಕವಾದಂತಹ ಸಾಕ್ಷ್ಯಗಳನ್ನು ಕಲೆ ಹಾಕಿದೆ. ಹೀಗಾಗಿ ಈ ವರದಿ ಬಂದ ನಂತರ ಅದು ಸಾರ್ವಜನಿಕ ಡೊಮೇನ್ಗೆ ಬರುತ್ತೆ ಮತ್ತು ವಿಧಾನಸಭೆ ಅಧಿವೇಶನ ನಡೀತಾ ಇರೋದ್ರಿಂದ ಸಹಜವಾಗಿ ವಿಧಾನಸಭೆಯಲ್ಲೂ ಕೂಡ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆಗಳು ಆಗ್ತವೆ. ಆ ಸಂದರ್ಭದಲ್ಲಿ ಒಂದು ಹೆಸರುಗಳು ಆಚೆ ಬಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು ಅಥವಾ ಅದನ್ನ ಮುಂದೆ ರೀತಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಗೃಹ ಸಚಿವರು ಮತ್ತು ಸಲೀಂ ಅವರು ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತು ಪ್ರಣಬ್ ಮೊಹಂತಿ ಅವರು ಇದ್ರು, ಅವರು ವರದಿಯ ಸಲ್ಲಿಕೆಗೆ ಒಂದು ಸಮಯವನ್ನ ನಿಗದಿ ಮಾಡುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನು ಮಾಡಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಅಂತಿಮ ಹಂತಕ್ಕೆ ಬಂದಿರತಕ್ಕಂಥದ್ದು. ಎಸ್ಐಟಿ ವರದಿ ಕೊಡೋಕೆ ಈಗಾಗಲೇ ಸಿದ್ಧವಾಗಿದೆ. ಎಸ್ಐಟಿ ವರದಿಯನ್ನ ಈಗ ಈ ಸದನದ ಮಧ್ಯೆ ತೆಗೆದುಕೊಳ್ತಾ ರಾಜ್ಯ ಸರ್ಕಾರ ಅಥವಾ ಸದನ ಮುಗಿದ ಮೇಲೆ ತೆಗೆದುಕೊಳ್ತಾ ಅನ್ನುವಂಥದ್ದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸದನ ನಡೆಯುವಂತ ಸಂದರ್ಭದಲ್ಲಿ ಈ ಒಂದು ವರದಿ ಸಲ್ಲಿಕೆ ಇದ್ರೆ ಸಹಜವಾಗಿ ಸದನದಲ್ಲಿ ಚರ್ಚೆ ಆಗುತ್ತೆ. ಬೇರೆ ರೂಪದ ಮತ್ತು ಬೇರೆ ದಿಕ್ಕಿಗೆ
ಸದನವನ್ನು ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳಿರೋದ್ರಿಂದ ಸದನದ ನಡೆಯುವಂತ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆ ತೀರಾ ಕಡಿಮೆ ಇದ್ರೂ ಕೂಡ ಒಂದು ವೇಳೆ ಒತ್ತಡಗಳು ವಿರೋಧ ಪಕ್ಷಗಳಿಂದ ಕೂಡ ಬಂದಾಗ ಸಹಜವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದ್ದಾವೆ ಎನ್ನುವಂಥದ್ದು. ಆದ್ರಿಂದ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವಿಧಾನಸಭೆಗೆ ಬಂದಿದ್ದಾರೆ ಮತ್ತು ಪರಮೇಶ್ವರ್ ಅವರು ಕೂಡ ಅವರ ಭೇಟಿಗೆ ತೆರಳಿರ್ತಕ್ಕಂಥದ್ದು. ಆ ನಂತರ ಇಬ್ಬರು ಕೂಡ ಮಾತನಾಡಿ ಆ ಒಂದು ವಿಚಾರವನ್ನು ಚರ್ಚೆ ಮಾಡಿದ ಬಳಿಕ ಯಾವಾಗ ವರದಿಯ ಅಂತಿಮ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಒಂದು ನಿರ್ಧಾರ ಆಗಲಿದೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಹೊರಗಡೆ ಸಾಹೇಬ್ರು ಹೊರಗಡೆ ಇದಾರೆ, ನೀವು ಮಾತಾಡ್ತಾರಪ್ಪ, ನೀವು ಮಾತಾಡಿಯಪ್ಪ ಆಲ್ರೆಡಿ ಸಾಹೇಬ್ರ ಹತ್ರ. ಏನು ಚರ್ಚೆ ಹೊರಗಡೆ ಸಾಹೇಬ್ರು